ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಶ್ವೇತಾ ಸದಾಶಿವ ಗಸ್ತಿ. ಇವತ್ತು ಏನು ಮಾಡಾಕತ್ತೀನಿ ಅಂದ್ರೆ ರೀ, ಸ್ವಲ್ಪ ಹುಂಚಿನ ಹಣ್ಣು ತೊಗೊಂಡಿನಿ ನೋಡಿರಿ. ಅದನ್ನ ಈಗ ನೀರು ಹಾಕಿ ಸ್ವಚ್ಛಂಗೆ ಒಂದು ಸ್ವಲ್ಪ ತೊಳ್ಕೊತೀನಿ ರೀ. ತಳದ ನೀರು ತೆಗೆದ್ಬಿಟ್ಟು ಮತ್ತು ನೀರು ಹಾಕಿ ತೆಗೆದಿಡ್ತೀನಿ ರೀ. ಅಂದ್ರೆ ಏನು ಮಾಡತ್ತೀನಿ ಅಂದ್ರೆ ರೀ, ಮಸಾಲೆ ಶೇಂಗಾ ಕಾಳು ಸ್ನ್ಯಾಕ್ಸ್ ಮಾಡಿ ತೋರ್ಸತ್ತೇನೆ ರೀ. ಇನ್ನೇನಿದೈತೆ ನೋಡ್ರಿ, ಅದ ಹೀಗೆಲ್ಲ ಕಿಮಚ್ಕೊಂಡು ತೆಗೆದಿಟ್ಕೋತೀನಿ ರೀ. ಈ ರೀತಿ ಕಿಮಚ್ಬೇಕು ರೀ. ಸಾಯಂಕಾಲ ಮಕ್ಕಳದು ಬರೋಣ ರೀ ಅಂತ ಮಾಡಿಕೊಟ್ರೆ ಡಿಬ್ಯಾಗ ಹಾಕಿ ಇಟ್ಕೊಂಡ್ರೆ ಚಹಾ ಜೊತೆ ತಿನ್ನೋಕೆ ಮಸ್ತ್ ಹತ್ತವ್ರಿ ಅವು. ಹುಳಿ ಹಾಕೋದ್ರಿಂದ ಟೇಸ್ಟ್ ಬರ್ತಾವೆ ರೀ. ನೀವು ಹುಂಚಿನ ಹಣ್ಣು ಹಾಕೋಬೋದು ಅಥವಾ ನಿಂಬೆ ಹಣ್ಣು ಹಾಕೋಬೋದು ರೀ. ಹಾಕಿ ಎರಡೂ ಹಾಕಿದ್ರೂ ಚಲೋ ಆಕವ್ರಿ. ನಾ ಇಟ್ಟು ಶೇಂಗಾ ಕಾಳು ತೊಗೊಂಡಿನಿ ರೀ. ಈಗ ಕಡ್ಲೆ ಹಿಟ್ಟು ಹಾಕ್ತೀನಿ ನೋಡಿರಿ, 1 ಕಪ್. ಅದೆಷ್ಟು ಹಿಡಿತೈತಿ ಅದು ನೋಡ್ಕೊಂಡು ಹಾಕೋಬೇಕು ರೀ. ಖಾರ ಪುಡಿ ತೊಗೊಂಡೇನಿ ರೀ 2 ಚಮಚಿ. ಒಂದು ಸ್ವಲ್ಪ ಹಿಂಗೆ ತೊಗೊಂಡಿನಿ ರೀ. ಅಜ್ವಾನ ಕಾಳು ಚಮಚಿ 1 ಚಮಚಿ ತೊಗೊಂಡಿನಿ ರೀ. ಅಜ್ವಾನ ಹಾಕೋದಂದ್ರೆ ಅದು ಫ್ಲೇವರ್ ಚಲೋ ಇರ್ತೈತೆ ರೀ. ಬಾಯ ತಿನ್ನೋ ಟೇಸ್ಟ್ ಆಗ್ತೈತೆ ರೀ. ಆಮೇಲೆ 1 ಚಮಚಿ ಜೀರಿಗೆ ರೀ. ಈಗ ಅರ್ಶಿಣ ಪುಡಿ ಹಾಕ್ತೀನಿ ರೀ. ಒಂದು ಚಿಟಿಕೆ ಹಾಕ್ತೀನಿ ರೀ. ಅಂದ್ರೆ ಕಲರ್ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತೇಳಿ ಹಾಕತ್ತೀನಿ ರೀ. ಈಗ ರುಚಿಗೆ ತಕ್ಕಟ್ಟ ಉಪ್ಪು ರೀ. ಇದ್ರೊಳಗೆ ನಾ ಯಾವುದೋ ರೀತಿ ಬಣ್ಣ ಅದು ಕಲರ್ ಅದು ಹಾಕಿಲ್ಲ ರೀ. ಹೊರಗಡೆ ಯಾವ್ದಾರ ಕಲರ್ ಹಾಕಿ ಮಾಡ್ತಾರ. ನಾ ಕಲರ್ ಇಲ್ದನ ಹಾಕಿ ಮಾಡಿ ತೋರ್ಸತ್ತೇನೆ ರೀ. ಈ ರೀತಿ ಕಲಸ್ಕೋಬೇಕು ರೀ. ಸ್ವಲ್ಪ ನೀರು ಹಾಕಿ ಕಲಸ್ಕೋಬೇಕು ರೀ. ಭಾಳ ತಿಳುವ ಹಿಂಗೆ ಮಾಡೋವಂಗಿಲ್ಲ ರೀ. ಸ್ವಲ್ಪ ಗಟ್ಟಿ ಇರ್ಬೇಕು ರೀ. ಎಣ್ಣೆ ಬಿಡುವಾಗ ಹಿಂಗೆ ಉದುರಾದ್ರೆ ಒಂದು ಸ್ವಲ್ಪ ಕರೆಕ್ಟ್ ಆಕಾವ್ರಿ. ಈ ರೀತಿ ನೋಡಿರಿ, ಈ ರೀತಿ ಮಾಡ್ಕೋಬೇಕು ರೀ. ಹಿಂಗೆ ಕಾಳು ಅದು ಏನು ಒಂದು ಸ್ವಲ್ಪ ಬಿಡಿ ಹಾಕೋದ್ರಿ. ಆಮೇಲೆ ಎಣ್ಣೆ ಕರಿನ ಗಂಟಾದ್ರೂ ನಾವು ತಾವ ಬಿಡ್ತೇವೆ. ಒಂದೊಂದು ಆಗ್ತಾವೆ ರೀ ಅವು. ಈ ರೀತಿ ಹಾಕೊಂಡು ಕೆಂಪಾಗೋ ಮಟ್ಟ ಕರಿಬೇಕು ರೀ ಅವು. ಈಗ ನೋಡಿರಿ ರೆಡಿ ಆಗಿದಾವೆ ರೀ. ಕರಿಬೇವನು ಅದ್ರಾಗ ಹಾಕಿದ್ದೀನಿ ರೀ. ಹಿಂಗೆ ಒಳ್ಳೆ ಗರಿ ಬೆಂದಿರ್ತಾವೆ ರೀ. ಬಾಯಾಗತ್ತು ಇಟ್ಟು ರುಚಿಯಾಗಿರ್ತಾವೆ ರೀ ಇವ. ನೀವು ಫ್ರೀ ಇದ್ದಾಗ ಹಿಂಗೆ ಮಾಡಿ ಇಟ್ಕೋರಿ. ನಾವು ಎಲ್ಲೇ ಪಿಕ್ನಿಕ್ ಹೋದಾಗ ಅದು ತೊಗೊಂಡು ಹೋಗೋಕೆ ಭಾಳ ಚಲೋ ಆಗಿರ್ತಾವೆ ರೀ. ಅಂದ್ರೆ ತಿನ್ನೋಕೆ ಎಲ್ಲರಿಗೂ ಇಷ್ಟ ಆಕಾವ್ರಿ. ನಿಮಗೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.